ರಾಯಚೂರು ಜಿಲ್ಲೆಯ ಬಳಗಾನೂರು ಪೊಲೀಸರು ಮಾದಕ ವಸ್ತುಗಳ ಅಕ್ರಮ ಸಾಗಾಣಿಕೆ ವಿರುದ್ಧ ಭರ್ಜರಿ ಕಾರ್ಯಾಚರಣೆ ನಡೆಸಿದ್ದು ಬರೋಬ್ಬರಿ 20.074 ಕೆಜಿ ಒಣಗಾಂಜಾ ಹಾಗೂ ಒಂದು ಮೋಟಾರ್ ಸೈಕಲ್ ಜಪ್ತಿ ಮಾಡುವಲ್ಲಿ ಯಶಸ್ವಿಯಾಗಿದ್ದಾರೆ. ಜಿಲ್ಲಾ ಪೊಲೀಸ್ ಅಧೀಕ್ಷಕ ಅರುಣಾಂಶು ಗಿರಿ ಅವರ ಖಡಕ್ ನಿರ್ದೇಶನದ ಮೇರೆಗೆ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕ ಹರೀಶ್ ಜಿ, ಡಿವೈಎಸ್ಪಿ ಚಂದ್ರಶೇಖರ್ ಜಿ, ಸಿಪಿಐ ವಿನಾಯಕ್ ಹಾಗೂ ಪಿಐ ವೀರಾರೆಡ್ಡಿ ಅವರ ಮಾರ್ಗದರ್ಶನದಲ್ಲಿ ಬಳಗಾನೂರು ಪೊಲೀಸ್ ಠಾಣೆಯ ಪಿಎಸ್ಐ ಯರಿಯಪ್ಪ ಅಂಗಡಿ ಅವರ ನೇತೃತ್ವದ ತಂಡ ಈ ಮಿಂಚಿನ ದಾಳಿ ನಡೆಸಿದೆ. ಸದ್ಯ ಪೊಲೀಸರ ಬಲೆಗೆ ಬಿದ್ದಿರುವ ಇಬ್ಬರು ಡ್ರಗ್ ಪೆಡ್ಲರ್ಗಳನ್ನ ಸಿಂಧನೂರು ತಾಲೂಕಿನ ದೀನಬಂಧು ಮಂಡಲ್ ಹಾಗೂ ಶಂಭು ಸರ್ದಾರ್ ಎಂದು ಗುರುತಿಸಲಾಗಿದ್ದು, ಅವರಿಂದ ವಶಪಡಿಸಿಕೊಳ್ಳಲಾದ ಗಾಂಜಾದ ಒಟ್ಟು ಮೌಲ್ಯ ಸುಮಾರು 20,07,400 ರೂಪಾಯಿ ಎಂದು ಅಂದಾಜಿಸಲಾಗಿದೆ. ಬಂಧಿತ ಆರೋಪಿಗಳ ವಿರುದ್ಧ ಈಗಾಗಲೇ ಪ್ರಕರಣ ದಾಖಲಿಸಿಕೊಂಡಿರುವ ಪೊಲೀಸರು ಈ ಗಾಂಜಾ ಜಾಲದ ಹಿಂದೆ ಅಡಗಿರುವ ಇತರ ಕಿಂಗ್ ಪಿನ್ಗಳ ಪತ್ತೆಗಾಗಿ ತನಿಖೆಯನ್ನ ತೀವ್ರಗೊಳಿಸಿದ್ದಾರೆ. ಜಿಲ್ಲೆಯಲ್ಲಿ ಮಾದಕ ವಸ್ತುಗಳ ಅಕ್ರಮ ಜಾಲವನ್ನು ಸಂಪೂರ್ಣವಾಗಿ ಬೇರು ಸಹಿತ ಕಿತ್ತೊಗೆಯಲು ಮುಂದಿನ ದಿನಗಳಲ್ಲಿಯೂ ಇಂಥ ಕಠಿಣ ಕಾರ್ಯಾಚರಣೆಗಳು ಮುಂದುವರಿಯಲಿವೆ ಎಂದು ಪೊಲೀಸ್ ಇಲಾಖೆ ಎಚ್ಚರಿಕೆ ನೀಡಿದೆ. ಯುವ ಪೀಳಿಗೆಯನ್ನ ಬಲಿ ತೆಗೆದುಕೊಳ್ತಿರುವ ಈ ಡ್ರಗ್ ಮಾಫಿಯಾ ಹಾಗೂ ಪೊಲೀಸರ ಈ ಭರ್ಜರಿ ಕಾರ್ಯಾಚರಣೆಯ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಎಂಬುದನ್ನು ತಪ್ಪದೆ ಕಮೆಂಟ್ನಲ್ಲಿ ತಿಳಿಸಿ. ಹಾಗೆಯೇ ಈ ಪ್ರಮುಖ ಮಾಹಿತಿ ಇಷ್ಟವಾಗಿದ್ರೆ ವಿಡಿಯೋವನ್ನ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಪ್ರಜಾಪ್ರತಿಧ್ವನಿ ನ್ಯೂಸ್ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗುವುದನ್ನು ಮರೆಯಬೇಡಿ. ದಿನಾಂಕ 6 ಜುಲೈ 2026 ಅಲ್ಲಿ ಅವರು ಗೌಪ್ಯವಾಗಿ ಮಾಹಿತಿ ಸಂಗ್ರಹಿಸಿ 2 ಜನ ಆರೋಪಿತರನ್ನು ಹಿಂಬಾಲಿಸಿ ಆರೋಪಿತರನ್ನು ಅವರನ್ನು ತಡೆ ಹಿಡಿದು ಅವರ ವಶದಲ್ಲಿ ಟೋಟಲ್ 20 kgs 74 grams ಗಾಂಜಾ, ಅಂದಾಜು ಕಿಮ್ಮತ್ತು ಅರೌಂಡ್ 20 lakhs ಆಗುತ್ತೆ. ಬೆಳೆ ಬಾಳುವ ಒಣ ಗಾಂಜಾವನ್ನು ಇವತ್ತು ಸೀಸ್ ಮಾಡಿದ್ದಾರೆ. ಇದು ಒನ್ ಆಫ್ ದ ಬಿಗ್ಗೆಸ್ಟ್ ಸೀಸರ್ಸ್ ಆಫ್ ಸಿಂಧನೂರ್ ತಾಲೂಕ್ ಸಬ್ ಡಿವಿಷನ್. ಹಾಗೂ ಅವ್ರ ಜೊತೆ ಅವರಲ್ಲಿದ್ದ ಮೋಟಾರ್ ಸೈಕಲ್ ಅನ್ನು ಕೂಡ ಇವರು ಸೀಸ್ ಮಾಡಿದ್ದಾರೆ. ಸೊ ಈ ಆರೋಪಿಗಳು ಹೆಸರು A1 ದೀನಬಂಧು ಮಂಡಲ್, ತಂದೆ ಧೀರೇಂದ್ರ ಮಂಡಲ್. ಇವರು RH ಕ್ಯಾಂಪ್ ನಂಬರ್ 2 ಸಿಂಧನೂರ್ ತಾಲೂಕ್ ನಿವಾಸಿ. ಇನ್ನ A2 ಇವರ ಹೆಸರು ಶಂಭು ಸರ್ದಾರ್, ಇವರು ವಯಸ್ಸು 31 years. ಇವರು ಕೂಡ ಬಸವರಾಜೇಶ್ವರಿ ಕ್ಯಾಂಪ್ ಸಿಂಧನೂರು ತಾಲೂಕು ನಿವಾಸಿ. ಸೊ ಇವರನ್ನ ಗೌಪ್ಯವಾಗಿ ಮಾಹಿತಿ ಸಂಗ್ರಹಿಸಿ ಹಿಂಬಾಲಿಸಿಬಿಟ್ಟು ಇವತ್ತು ಈ ಕಾರ್ಯಾಚರಣೆಯನ್ನು ಮಾಡಿದ್ದಾರೆ. ಇವರ ಕಾರ್ಯಾಚರಣೆಗೆ ನಾನು ಶ್ಲಾಘನೆಯನ್ನು ವ್ಯಕ್ತಪಡಿಸಿ ಯಾರ್ಯಾರು ಈ ಕಾರ್ಯಾಚರಣೆಯಲ್ಲಿ ಭಾಗವಹಿಸಿದ್ದಾರೆ ಅವರಿಗೆ ರಿವಾರ್ಡ್ ರೋಡ್ ಅಂಡ್ ಪರೇಡ್ ಅಲ್ಲಿ ಕೂಡ ಅಪ್ರಿಸಿಯೇಷನ್ ಸರ್ಟಿಫಿಕೇಟ್ಸ್ ಅನ್ನು ಕೊಡ್ತೇನೆ. ಥ್ಯಾಂಕ್ ಯು.